ಜನವರಿ 22ರ ಈ ಸೋಮವಾರ ಇತಿಹಾಸದ ಪುಟಗಳಲ್ಲಿ ಮಹತ್ವದ ದಿನವಾಗಿ ಉಳಿಯಲಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಹೀಗಾಗಿ ದೇಶದಲ್ಲಿ ರಾಮನದೇ ಭಜನೆ ನಡೆಯುತ್ತಿದೆ. ಎಲ್ಲಿ ನೋಡಿದರೂ ರಾಮನನ್ನೇ ಕಾಣುತ್ತಿದ್ದು ಟಿವಿಯಲ್ಲೂ ರಾಮಾಯಣವನ್ನು ಕಣ್ತುಂಬಿಕೊಳ್ಳಬಹುದು. ಈಗಾಗಲೇ ಸೋನಿ ಚಾನೆಲ್ನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30ರವರೆಗೆ ಶ್ರೀರಾಮ ರಾಮಾಯಣ ಧಾರಾವಾಹಿ ಪ್ರಸಾರವಾಗಲಿದೆ. 2024ರ ಜನವರಿ 1ರಿಂದ ಪ್ರಸಾರವಾಗಿರುವ ಎಲ್ಲ ಎಪಿಸೋಡುಗಳನ್ನು ರಾಮ ಮಂದಿರ ಉದ್ಘಾಟನೆ ದಿನದಂದು ಮತ್ತೆ ಮರುಪ್ರಸಾರ ಮಾಡಲಿದ್ದಾರೆ. ಇದರ ಬೆನ್ನಲ್ಲೇ ಡಿಸ್ಕವರಿ ಚಾನೆಲ್ನಲ್ಲಿ ಲೆಜೆಂಡ್ ಆಫ್ ದಿ ರಾಮಾಯಣ ವಿತ್ ಅಮಿಸ್ ಎಂಬ ಡಾಕ್ಯುಮೆಂಟರಿ ಸೀರೀಸ್ ಕೂಡ ಮರುಪ್ರಸಾರವಾಗುತ್ತಿದೆ. ಲೆಜೆಂಡ್ ಆಫ್ ದಿ ರಾಮಾಯಣ ವಿತ್ ಅಮಿಸ್ ಎಂಬ ಡಾಕ್ಯುಮೆಂಟರಿ ಸೀರೀಸ್ ರಾಮಾಯಣದ ಮಹಾಕಾವ್ಯದ ಸುತ್ತಲಿನ ಪ್ರಸಿದ್ಧ ರಹಸ್ಯಗಳನ್ನು ಬಹಿರಂಗಪಡಿಸಲು ಯತ್ನಿಸುತ್ತಿದೆ. ಈ ಒಂದು ಪ್ರಸಿದ್ಧ ಸೀರೀಸ್ ಅನ್ನು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಡಿಸ್ಕವರಿ ಚಾನೆಲ್ನಲ್ಲಿ ಮರುಪ್ರಸಾರ ಮಾಡಲಾಗುತ್ತಿದೆ. ಡಿಸ್ಕವರಿ ಚಾನೆಲ್ ತಮಿಳು ಮತ್ತು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಡಿಸ್ಕವರಿಗಳಲ್ಲಿ ಲೆಜೆಂಡ್ ಆಫ್ ದಿ ರಾಮಾಯಣ ವಿತ್ ಅಮಿಸ್ ವಿಶೇಷ ಪ್ರಸಾರ ಕಾಣಲಿದ್ದು ಪ್ರೇಕ್ಷಕರನ್ನು ಆಕರ್ಷಿಸಲು ಸಿದ್ಧತೆ ನಡೆಯುತ್ತಿದೆ. ಪ್ರಸಿದ್ಧ ಲೇಖಕ ಅಮಿತ್ ತಿವಾರಿ ಅವರು ಹೋಸ್ಟ್ ಮಾಡಿದ್ದ 3 ಭಾಗಗಳ ಡಾಕ್ಯುಮೆಂಟರಿ ಸೀರೀಸ್ ಜನವರಿ 20ರಿಂದ ಆರಂಭವಾಗಿದ್ದು ಜನವರಿ 23ರವರೆಗೆ ಈ ಸೀರೀಸ್ ಮರುಪ್ರಸಾರವಾಗಲಿದೆ. ಲೆಜೆಂಡ್ ಆಫ್ ದಿ ರಾಮಾಯಣ ವಿತ್ ಅಮಿಸ್ ಸೀರೀಸ್ 5,000 ಕಿಲೋಮೀಟರ್ಗಳನ್ನು ಸುತ್ತಿ ರಾಮಾಯಣದ ಸುತ್ತಲಿನ ಪ್ರಾಚೀನ ಕಥೆಗಳನ್ನು ಆಳವಾಗಿ ಪರಿಶೀಲಿಸಿದೆ. ಅಮಿತ್ ತಿವಾರಿ ಅವರು ರಾಮಾಯಣದ ಸುತ್ತ ಸಹಸ್ರಾರು ವರ್ಷಗಳಿಂದ ಉಳಿದುಕೊಂಡಿರುವ ಇತಿಹಾಸ ಮಾಹಿತಿಯನ್ನು ಡಿಕೋಡ್ ಮಾಡುತ್ತಾರೆ. ಇದು ಭಾರತ ಮತ್ತು ಆಚರಾಚೆಗಿನ ನಂಬಿಕೆ, ತತ್ವಗಳು ಮತ್ತು ಜೀವನ ಶೈಲಿಗಳನ್ನು ನಮ್ಮ ಮುಂದಿಡುತ್ತಾರೆ. ಆಶ್ಚರ್ಯಕ್ಕೆ ನೂಕುವ ದೃಶ್ಯಗಳಿರುವ ಈ ಸೀರೀಸ್ ಭಗವಾನ್ ರಾಮನ ರೋಚಕವಾದ ಪ್ರಯಾಣದ ಅನುಭವವನ್ನು ವೀಕ್ಷಕರಿಗೆ ಒದಗಿಸಲಿದೆ. ಭೂವಿಜ್ಞಾನ ಪದ್ಧತಿಗಳು ಮತ್ತು ನಂಬಿಕೆಗಳ ಜೊತೆಗೆ ಪುರಾಣ ಗ್ರಂಥಗಳನ್ನು ಮ್ಯಾಪಿಂಗ್ ಮಾಡುವ ಲೇಖಕ ಅಮಿತ್ ತಿವಾರಿ ಶ್ರೀಲಂಕಾ, ಅಯೋಧ್ಯೆ, ನಾಸಿಕ್ ಮತ್ತು ಹಂಪಿಯಂತಹ ಪ್ರಮುಖ ಸ್ಥಳಗಳಿಗೆ ಪಯಣ ನಡೆಸಿದರು. ಇತಿಹಾಸಕ್ಕೆ ಜೀವ ತುಂಬಲು ಮತ್ತು ಪ್ರತಿಯೊಂದು ಪ್ರದೇಶಗಳಲ್ಲಿನ ಶ್ರೀಮಂತ ಸಂಸ್ಕೃತಿಗಳು, ಸಾಮಾಜಿಕ ವೈವಿಧ್ಯತೆಗಳು ಮತ್ತು ಭೂ ದೃಶ್ಯಗಳನ್ನು ಅಚ್ಚುಕಟ್ಟಾಗಿ ಜನರೆದುರು ತೆರೆದಿಟ್ಟಿದ್ದಾರೆ. ಲೆಜೆಂಡ್ ಆಫ್ ದಿ ರಾಮಾಯಣ ವಿತ್ ಅಮಿತ್ ಡಿಸ್ಕವರಿ ಚಾನೆಲ್ನಲ್ಲಿ ಜನವರಿ 20ರಿಂದ 22ರವರೆಗೆ ಸಂಜೆ 7 ಗಂಟೆಗೆ ಮತ್ತು ಜನವರಿ 23ರಂದು ಸಂಜೆ 4 ಗಂಟೆಗೆ ಸರಣಿ ಪ್ರಸಾರವಾಗಲಿದೆ. ತಮಿಳು ಚಾನೆಲ್ನಲ್ಲಿ ಜನವರಿ 22ರಿಂದ 24ರವರೆಗೆ ಸಂಜೆ 7 ಗಂಟೆಗೆ, ಜನವರಿ 23ರಂದು ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗಲಿದೆ. 22ರ ಅಕ್ಟೋಬರ್ನಲ್ಲಿ ಡಿಸ್ಕವರಿ ಚಾನೆಲ್ನಲ್ಲಿ ಪ್ರಸಾರವಾಗಿದ್ದ ಇದು ಅದಕ್ಕೂ ಮೊದಲು ಏಪ್ರಿಲ್ 2022ರಂದು ಡಿಸ್ಕವರಿನಲ್ಲಿ ಪ್ರಥಮವಾಗಿ ಪ್ರದರ್ಶನವಾಗಿತ್ತು.